ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಬೆಂಗಳೂರು ಟು ಆಸ್ಟ್ರೇಲಿಯಾ. ಏನಿದು ಈ ಗೆಟಪ್ ಅಲ್ಲಿ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ? ಬೇಜಾರು ಮಾಡ್ಕೋಬೇಡಿ. ಇಟ್ಸ್ ಅ ವೀಕೆಂಡ್, ಸ್ಯಾಟರ್ಡೆ ನೈಟ್, ಮನೇಲಿ ಇದ್ದೀವಿ. ದಿಸ್ ಇಸ್ ರಿಯಲ್ ಅಲ್ವಾ? ಏನು ಕಂಫರ್ಟಬಲೋ ಅದನ್ನ ಹಾಕೊಂಡು ನಾನು ಇವತ್ತು ಆಕ್ಚುಲಿ ಒಂದು ರೆಸಿಪಿ ವಿಡಿಯೋನ ಶೂಟ್ ಮಾಡೋಣ ಅಂತ ಇವಾಗ ಸಡನ್ ಆಗಿ ಡಿಸೈಡ್ ಮಾಡಿದೆ. ಜನರಲ್ ಆಗಿ ನಾವು ವೀಕೆಂಡ್ಸ್ ಅಲ್ಲಿ ಹೊರಗಡೆಯಿಂದ ಊಟ ತರಿಸ್ಕೊಂಡು ತಿಂತೀವಿ. ಬಟ್ ನಿನ್ನೆ ಫ್ರೈಡೆ ನೈಟ್ ನಾವು ಆಲ್ರೆಡಿ ಹೊರಗಿಂದ ಆರ್ಡರ್ ಮಾಡಿ ತಿಂದಿದ್ವಿ. ಆಮೇಲೆ ಅನಿಸ್ತು ಇವತ್ತು ಬೇಡ, ಮನೇಲಿ ಏನಾದರೂ ಚೆನ್ನಾಗಿರುವಂಥ ರೆಸಿಪಿ ಮಾಡ್ಕೊಳ್ಳೋಣ ಅಂತ. ಇವಾಗ 3 ರೀಸನ್ಸ್. ಓಕೆ, ನಾವು ಯಾಕೆ ಇವತ್ತು ಡಿಸೈಡ್ ಮಾಡಿದ್ವಿ ಮತ್ತೆ ಹೊರಗಿಂದ ತರಿಸೋದು ಬೇಡ ಅಂತ. ರೀಸನ್ ನಂಬರ್ 1 ಅಂದರೆ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋದೆ, ಹೊರಗಿನ ಊಟ ಹೊಟ್ಟೆಗೆ ಅಷ್ಟೊಂದು ಒಳ್ಳೇದಲ್ಲ. ಸೆಕೆಂಡ್ ರೀಸನ್ ಏನಂದರೆ, ಸಿಡ್ನಿಲಿರೋರು ನನ್ನ ಜೊತೆ ಖಂಡಿತ ಅಗ್ರಿ ಮಾಡ್ತೀರಾ, ಇವಾಗ ಊಬರ್ ಈಟ್ಸ್ ಅಥವಾ ಟೇಕ್ ಅವೇ ಮಾಡೋದಂದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಅಲ್ವಾ? ಹೊಟ್ಟೆ ಹೊರುತ್ತೆ ಹೊರಗಿಂದ ಊಟ ತರಿಸ್ಕೊಂಡು ತಿನ್ನಬೇಕು ಅಂದಾಗೆಲ್ಲ. ಥರ್ಡ್ ರೀಸನ್ ಇನ್ನೊಂದು ಏನಂದರೆ, ನಮಗನ್ಸೋದು ಈ ನಡುವೆ ಎಲ್ಲ ಹೆಂಗಾಗಿದೆ ಅಂದರೆ, ಹೊರಗಿಂದ ಊಟ ತರಿಸೋದು ಅಂದರೆ ಎಕ್ಸೈಟ್ಮೆಂಟೇ ಇಲ್ಲದೆ ಇರೋ ಥರ ಆಗ್ಬಿಟ್ಟಿದೆ. ಏನು ತಿನ್ನೋದು, ಆ ಪಿಜ್ಜಾ ತಿನ್ನೋಣ ಅಂದರೆ ಬೋರ್ ಆಗಿಬಿಟ್ಟಿದೆ, ಸರಿ ಇಂಡಿಯನ್ ಆರ್ಡರ್ ಮಾಡೋಣ ಅಂದರೆ ಅದು ಬೋರ್ ಆಗಿಬಿಟ್ಟಿದೆ. ಸೊ ಹಿಂಗಿರುವಾಗ ಇವತ್ತು ಮನೇಲೆ ಯಮ್ಮಿ ಆಗಿರುವಂಥ ಒಂದು ರೆಸಿಪಿನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆ ರೆಸಿಪಿ ಏನು ಗೊತ್ತಾ? ಪನ್ನೀರ್ ತವಾ ಪುಲಾವ್. ಸೊ ಈ ರೆಸಿಪಿಗೆ ಏನೆಲ್ಲ ಬೇಕು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ, ಬನ್ನಿ. ಫಸ್ಟ್ ಇಲ್ಲಿ ನಾನು 2 ಕಪ್ಸ್ ಬಾಸ್ಮತಿ ರೈಸ್ನ ಉದ್ರುದ್ರಾಗಿ ಕುಕ್ ಮಾಡಿಟ್ಕೊಂಡಿದ್ದೀನಿ. ಡೈರೆಕ್ಟ್ ಮೆಥಡ್ ಅಲ್ಲಿ ಕುಕ್ ಮಾಡಿದ್ದೀನಿ. ಕುದಿಯುವಂತ ನೀರಿಗೆ ಅಕ್ಕಿನ ಹಾಕಿ ಜೊತೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ತುಪ್ಪ ಹಾಕೊಂಡು ಈ ತರ ಉದ್ರುದ್ರಾಗಿ ಕುಕ್ ಮಾಡಿಟ್ಕೊಂಡಿದ್ದೀನಿ. ಅಂಡ್ ಇಲ್ಲಿ ಬೇಕಿರುವಂತಹ ಮೇನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿದೆ. ಮಿಕ್ಸ್ಡ್ ವೆಜಿಟೇಬಲ್ಸ್. ಇದರಲ್ಲಿ ಏನೇನಿದೆ ಅಂದ್ರೆ, ಬೀನ್ಸ್ ಇದೆ, ಕ್ಯಾರೆಟ್ ಇದೆ, ಕ್ಯಾಪ್ಸಿಕಮ್ ಇದೆ, ಬಟಾಣಿ ಇದೆ. ಅದೆಲ್ಲದನ್ನು ಒಂದೇ ಸೈಜ್ ಅಲ್ಲಿ ಅಂದ್ರೆ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದೀವಿ. ನಾವು ಪನ್ನೀರ್ ತವಾ ಪುಲಾವ್ ಮಾಡ್ತಿರೋದಲ್ವಾ, ಸೊ ಇಲ್ಲಿ ಆಲ್ಮೋಸ್ಟ್ 1 ಕಪ್ ಅಷ್ಟು ಚಿಕ್ಕದಾಗಿ ಈ ತರ ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡಿಟ್ಕೊಂಡಿರುವಂತ ಫ್ರೆಶ್ ಪನ್ನೀರ್ ಕೂಡ ಇದೆ. 2 ಆಲೂಗಡ್ಡೆನ ಕುಕ್ಕರ್ ಅಲ್ಲಿ ಬೇಯಿಸಿಟ್ಕೊಂಡಿದೀನಿ. ಇದು ಇವಾಗ ಸಿಪ್ಪೆ ತೆಗ್ದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. 1 ಈರುಳ್ಳಿನ ಈ ತರ ಚಾಪ್ ಮಾಡಿಟ್ಕೊಂಡಿದೀವಿ. 1 ಟೊಮೆಟೊ, ದೊಡ್ಡ ಟೊಮೆಟೊನ ಈ ತರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದೀವಿ. ಒಂದೇ ಒಂದು ಹಸಿಮೆಣಸನ್ನ ಚಿಕ್ಕದಾಗಿ ಚಾಪ್ ಮಾಡಿಟ್ಕೊಂಡಿದೀನಿ. ಆಮೇಲೆ ಮೇನ್ ಆಗಿ ಇದಕ್ಕೆ ಬೇಕಾಗಿರೋದಂದ್ರೆ ಪಾವ್ ಭಾಜಿ ಮಸಾಲ. ಇದಕ್ಕೆ ಸ್ಪೈಸಿ ಚಟ್ಪಟ ಫ್ಲೇವರ್ ಕೊಡೋಕ್ಕೆ ನಾನು ಸ್ವಲ್ಪ ಶೆಜ್ವಾನ್ ಸ್ಟೈಲಲ್ಲಿ ಈ ಚಟ್ನಿನ ಮಾಡ್ಕೋತೀನಿ. ಅದಕ್ಕೆ 2 ಒಣಮೆಣಸು, ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ಪೆಪ್ಪರ್ ಕಾರ್ನ್ಸ್ನ ಬಿಸಿ ನೀರಲ್ಲಿ ಈ ಥರ ನೆನೆಸಿಟ್ಟಿದ್ದೀನಿ. ಇವಾಗ ಇದ್ರ ಜೊತೆ ಸ್ವಲ್ಪ ವಿನಿಗರ್ ಆ್ಯಂಡ್ ಸಕ್ಕರೆ ಹಾಕ್ಕೊಂಡು ಒಂದು ಪೇಸ್ಟ್ ಥರ ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ಆ್ಯಕ್ಚುಲಿ ಪ್ರೆಪ್ ವರ್ಕ್ ಇರೋದು ಇದೆಲ್ಲ ಕಟ್ ಮಾಡಿಟ್ಕೊಳ್ಳೋದ್ರಲ್ಲೇ. ಎಲ್ಲ ರೆಡಿ ಆಗಿದ್ರೆ ತವಾ ಪುಲಾವ್ ಅಂತೂ ಚಕ್ 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 ಅಂತ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಸೊ ಇವಾಗ ಬನ್ನಿ ತವಾ ಪುಲಾವ್ ಮಾಡೋಣ. ಈಗ ತವಾ ಪುಲಾವ್ ಮಾಡೋಕ್ಕೆ ಈ ಥರ ಒಂದು ಶಾಲೋ ಆಗಿರುವಂಥ ಪ್ಯಾನ್ ತೊಗೊಂಡ್ರೇ ಬೆಸ್ಟ್. ಬಿಕಾಸ್ ವೆಜಿಟೇಬಲ್ಸ್ನೆಲ್ಲ ಸಾಟೆ ಮಾಡಿಕೊಂಡು ಅನ್ನ ಹಾಕಿ ಮಿಕ್ಸ್ ಮಾಡೋಕ್ಕೆ ಈ ಥರ ಅಗಲವಾಗಿರುವಂಥ ಪ್ಯಾನ್ ಇದ್ದರೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಸ್ವಲ್ಪ ಎಣ್ಣೆ ಆ್ಯಂಡ್ ಸ್ವಲ್ಪ ಬೆಣ್ಣೆ ಎರಡೂ ಇವಾಗ ಬಿಸಿ ಆಗೋಕ್ಕೆ ಅಂತ ಇಟ್ಟಿದ್ದೀನಿ. ಇವಾಗ ಇದು ಬಿಸಿ ಆಗಿದೆ. ಫಸ್ಟ್ ನಾನು ಇವಾಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಆದಮೇಲೆ ಸ್ವಲ್ಪ ಕಸೂರಿ ಮೇಥಿ, ಅದಾದಮೇಲೆ ಸ್ವಲ್ಪ ಅರಿಶಿನ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನೆಕ್ಸ್ಟ್ ಈಗ ಒಂದೇ ಒಂದು ಹಸಿಮೆಣಸು ಚಾಪ್ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳ್ತೀನಿ. ಅದು ಹಾಕಿದ ತಕ್ಷಣ ಈ ಕಡೆಯಿಂದ ಚಾಪ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಗಾರ್ಲಿಕ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಇರಬೇಕು, ಸೊ ಸ್ವಲ್ಪ ಜಿಂಜರ್ ಆ್ಯಂಡ್ ಜಾಸ್ತಿ ಗಾರ್ಲಿಕ್ ಪೇಸ್ಟ್. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಈರುಳ್ಳಿ ಚೆನ್ನಾಗಿ ಕಲರ್ ಬರೋ ತನಕ ಅಂದರೆ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಕುಕ್ ಮಾಡ್ಕೋಬೇಕು. ನೋಡಿ, ಈಗ ಈ ಅನಿಯನ್ ಎಲ್ಲ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಲ್ಲ. ಈಗ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಹಾಕ್ಕೊಳ್ಳೋದು. ಇವಾಗ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ, ಫ್ಲೇಮ್ ಸ್ವಲ್ಪ ಹೈಯಲ್ಲೇ ಇರಲಿ, ಬಟ್ ಆವಾಗವಾಗ ನೋಡ್ಕೋಬೇಕು ಇದು ಬರ್ನ್ ಆಗದೆ ಇರೋಂಗೆ. ಈ ವೆಜಿಟೇಬಲ್ಸ್ ಎಲ್ಲ ಇವಾಗ ಒಂದು 75% ಕುಕ್ ಆದರೆ ಸಾಕು ಅಷ್ಟೇ. ಅದು ಕುಕ್ ಆಗೋ ತನಕ ಹೀಗೆ ಇದನ್ನ ಸಾಟೆ ಮಾಡ್ಕೋಬೇಕು. ಈ ಟೊಮೆಟೊ, ಒಂದು ದೊಡ್ಡ ಟೊಮೆಟೊ ಚಾಪ್ ಮಾಡಿಟ್ಕೊಂಡಿದ್ದೀನಲ್ಲ, ಅದನ್ನು ಇದ್ರ ಜೊತೆನೆ ಹಾಕೊಂಡ್ಬಿಡ್ತೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಸೊ ಹೈ ಫ್ಲೇಮಲ್ಲಿ ಇದನ್ನ ಈ ಥರ ಸ್ಟರ್ ಫ್ರೈ ಫಸ್ಟ್ ಸಾಟೆ ಮಾಡ್ಕೋತೀನಿ. ಆಲ್ಮೋಸ್ಟ್ ಒಂದು 50% ಬೆಂದಿದೆ. ಇವಾಗ ಒಂದೊಂದಾಗೆ ನಾನು ಇದಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಹಾಕೊಂಡ್ಬಿಡ್ತೀನಿ. ಮೊದಲಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೊಳ್ತಾ ಇದ್ದೀನಿ, ಸಾಲ್ಟ್ ಟೇಸ್ಟ್. ನೆಕ್ಸ್ಟ್ ಈಗ ಪಾವ್ ಭಾಜಿ ಮಸಾಲ. ನಮ್ಮನೇಲಿ ನನ್ನ ಮಕ್ಕಳು ಹೆಚ್ಚು ಖಾರ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ 3 ಟೇಬಲ್ ಸ್ಪೂನ್ಸ್ ಪಾವ್ ಭಾಜಿ ಮಸಾಲ ತೊಗೊಂಡಿದ್ದೀನಿ. ಇದನ್ನ ಹಾಕ್ಕೊಳ್ತೀನಿ. ಈಗ ಜೊತೆಗೆ
ನಾನು ಆಗಲೇ ಒಂದು ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಡಿದ್ದೆ ಅಲ್ಲ, ಒಣಮೆಣಸು, ಗಾರ್ಲಿಕ್, ಪೆಪ್ಪರ್ಕಾರ್ನ್ಸ್, ವಿನಿಗರ್, ಸಾಲ್ಟ್ ಆ್ಯಂಡ್ ಸ್ವಲ್ಪ ಸಕ್ಕರೆ. ಇದು ನಾನು ಮನೇಲೇ ಮಾಡ್ಕೊಂಡಿದ್ರಿಂದ ಚಿಕ್ಕ ಕ್ವಾಂಟಿಟಿ ಆಗಿದ್ರಿಂದ ಫೈನ್ ಪೇಸ್ಟ್ ಥರ ಆಗಿಲ್ಲ. ಇದು ಸಖತ್ ಸ್ಟ್ರಾಂಗ್ ಆ್ಯಂಡ್ ಖಾರವಾಗಿರುತ್ತೆ. ಸೊ ಫ್ಲೇವರ್ಗೋಸ್ಕರ ಹಾಕ್ತಿದ್ದೀನಿ. ಹೇಳಿದೆ ಅಲ್ಲ, ನಮ್ಮ ಮನೇಲಿ ಮಕ್ಕಳಿಗೆ ತುಂಬ ಖಾರ ಅಂದರೆ ತಿನ್ನೋಕ್ಕಾಗಲ್ಲ ಅಂತ. ಸೊ ಇದರಲ್ಲಿ 1 ಚಿಕ್ಕ ಸ್ಪೂನ್ ಹಾಕ್ಕೊಳ್ತೀನಿ ಅಷ್ಟೇ ಫ್ಲೇವರ್ಗೆ ಅಂತ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಬರ್ನ್ ಆಗಿಬಿಡುತ್ತೆ ಎಲ್ಲ. ಸೊ ಇವಾಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸಿಂಪಲ್ ಫ್ಲೇವರ್ಸ್ ಬಟ್ ಟೇಸ್ಟಿಯಾಗಿ ಚಟ್ಪಟ ಸಕ್ಕತ್ತಾಗಿರುತ್ತೆ, ರುಚಿಯಾಗಿರುತ್ತೆ ಈ ತವಾ ಪುಲಾವ್. ಆ್ಯಂಡ್ ಇದರಲ್ಲಿ ಪನ್ನೀರ್ ಆ್ಯಡ್ ಮಾಡೋದ್ರಿಂದ ಮಕ್ಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಇದನ್ನು ಒಂದು 2 ನಿಮಿಷ ಈ ಥರ ಸಾಟೆ ಮಾಡ್ಕೊತೀನಿ. ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ ಈಗ. ಆ್ಯಂಡ್ ಜೊತೆಗೆ ಈ ಕ್ಯೂಬ್ ಮಾಡಿಟ್ಕೊಂಡಿರೋಂಥ ಪನ್ನೀರ್ ಕೂಡ ಇವಾಗಲೇ ಹಾಕೊಂಡ್ಬಿಡ್ತೀನಿ. ಸೊ ದಟ್ ಎಲ್ಲ ಫ್ಲೇವರ್ಸು ಪನ್ನೀರ್, ಆಲೂಗಡ್ಡೆ, ವೆಜಿಟೇಬಲ್ಸ್ ಎಲ್ಲದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಅಂತ. ಈ ಪನ್ನೀರ್ ಸ್ವಲ್ಪ ಸಾಫ್ಟಾಗಿ ಅಥವಾ ಕುಕ್ ಆಗೋ ತನಕ ಇದನ್ನ ಮೇಬಿ ಒಂದು 5 ಮಿನಿಟ್ಸ್ ಈ ಥರ ಹೈ ಫ್ಲೇಮಲ್ಲೇ ಇದನ್ನ ನಾನು ಈ ಥರ ಸೌಟೆ ಮಾಡ್ಕೊತೀನಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಏನು ಸೂಪರಾಗಿ ಸ್ಮೆಲ್ ಬರ್ತಿದೆ ಗೊತ್ತಾ. ಪಾವ್ ಭಾಜಿ ಮಸಾಲ, ಚಿಲ್ಲಿ ಗಾರ್ಲಿಕ್ ಪೇಸ್ಟ್ ಹಾಕಿರೋದು, ಇಟ್ಸ್ ಆಲ್ರೆಡಿ ಸ್ಮೆಲ್ಲಿಂಗ್ ಸೋ ಯಮ್ಮಿ. ನೋಡಿ ಈಗ ಇಲ್ಲಿ ವೆಜಿಟೇಬಲ್ಸ್, ಪನ್ನೀರ್, ಮಸಾಲ ಜೊತೆ ಎಲ್ಲ ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ. ಈಗ ಲಾಸ್ಟಿಗೆ ಏನಂದರೆ ಉಳಿದಿರೋದು ರೈಸ್ನ ಇದಕ್ಕೆ ಹಾಕಿ ಚೆನ್ನಾಗಿ ಟಾಸ್ ಮಾಡಿದ್ರೆ ತವಾ ಪನ್ನೀರ್ ಪುಲಾವ್ ಇಸ್ ರೆಡಿ ಟು ಈಟ್. ಇವಾಗ ಇದನ್ನು ಜೆಂಟಲ್ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನು ಗೊತ್ತಾ, ಈ ಪಾವ್ ಭಾಜಿ ಮಸಾಲ ಯಾಕೋ ರೆಡ್ ಕಲರ್ ಇರಲಿಲ್ಲ, ಬ್ರೌನಿಷ್ ಕಲರಲ್ಲಿತ್ತು. ಸೊ ಎಂಡ್ ರಿಸಲ್ಟ್ ತವಾ ಪುಲಾವ್ ಟಿಪಿಕಲ್ ಆಗಿ ಹೇಗಿರುತ್ತೋ ಒಂಥರ ಆರೆಂಜಿಶ್ ಬ್ರೌನ್ ಕಲರಲ್ಲಿ ಆ ಥರ ಬಂದಿಲ್ಲ, ಯೆಲ್ಲೋ ಕಲರಲ್ಲಿ ಬಂದಿದೆ. ಬಟ್ ಐ ಆಮ್ ಶೋರ್ ಟೇಸ್ಟ್ ಅಂತೂ ಕಾಂಪ್ರಮೈಸ್ ಆಗಿರಲ್ಲ, ಅಷ್ಟೇ ಯಮ್ಮಿ ಆಗಿರುತ್ತೆ. ಈಗ ಒಂದು ಲೆವೆಲ್ಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. 2 ಥಿಂಗ್ಸ್ ಇಲ್ಲಿ ನಾನು ಅಡ್ಮಿಟ್ ಮಾಡಬೇಕು. ರೈಸ್ ಕ್ವಾಂಟಿಟಿ ಮೇ ಬಿ ಸ್ವಲ್ಪ ನಾನು ಪ್ರಿಪೇರ್ ಮಾಡಿಟ್ಕೊಂಡಿರೋಂಥ ಮಸಾಲಾಗೆ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಬಟ್ ದ್ಯಾಟ್ಸ್ ಓಕೆ. ಹೇಗಿದ್ರು ನಮ್ಮ ಮನೇಲಿ ನಮ್ಮ ಮಕ್ಕಳು ತುಂಬ ಸ್ಟ್ರಾಂಗ್ ಫ್ಲೇವರ್ಸ್ ತಿನ್ನಲ್ಲ. ಆ್ಯಂಡ್ ಅದೇ ಹೇಳಿದೆ ಅಲ್ಲ, ಆರೆಂಜ್ ಕಲರ್ ಬದಲು ಯೆಲ್ಲೋ ಕಲರ್ ಬಂದಿದೆ, ದ್ಯಾಟ್ಸ್ ಓಕೆ. ನನಗೆ ಫೈನಲ್ ಫಿನಿಶಿಂಗ್ ಟಚ್ ಆಗಿ ಐ ಲೈಕ್ ಟು ಆ್ಯಡ್ ಸಮ್ ಚಾಟ್ ಮಸಾಲ ಪೌಡರ್. ಸೊ ಅದನ್ನ ಇವಾಗ ನಾನು ಹೀಗೆ ಮೇಲಿಂದ ಇದಕ್ಕೆ ಸ್ಪ್ರಿಂಕಲ್ ಮಾಡ್ಕೊಂಡ್ಬಿಡ್ತೀನಿ. ಅಬೌಟ್ 1 ಸ್ಪೂನ್ ಚಾಟ್ ಮಸಾಲ. ಆಲ್ಸೋ ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿದೆ. ಮನೆ ಅಂದರೆ ಈ ಥರ ಎಲ್ಲ ನಡೀತಿರುತ್ತಲ್ವಾ. ಸೊ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಮೇಲಿಂದ ಹಾಕೋಬೇಕು ಆ್ಯಕ್ಚುಲಿ ಫಿನಿಶಿಂಗ್ ಟಚ್ ಆಗಿ. ಅದಿಲ್ಲ, ಬಟ್ ದ್ಯಾಟ್ಸ್ ಓಕೆ. ದ ಟೇಸ್ಟ್ ಐ ಆಮ್ ಶೋರ್ ವಿಲ್ ಸ್ಟಿಲ್ ಬಿ ವೆರಿ ವೆರಿ ಯಮ್ಮಿ. ಸೊ ಇವತ್ತಿನ ಸ್ಪೆಷಲ್ ತವಾ ಪುಲಾವ್ ಇವಾಗ ರೆಡಿ ಆಗಿದೆ. ನಾನಿದನ್ನು ಬೂಂದಿ ರಾಯ್ತಾ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ಸ್ವಲ್ಪ ಕ್ಯೂಕಂಬರ್ ಸ್ಲೈಸಸ್. ಅಂತೂ ಇಂತೂ ಈ ವೀಕೆಂಡ್ ಟೇಕ್ ಅವೇ ಕ್ಯಾನ್ಸಲ್. ಈ ತವಾ ಪುಲಾವ್ನ ತಿಂತಾ ನಾವು ಕರೆಂಟ್ಲಿ ಎಂಜಾಯ್ ಮಾಡ್ತಿರೋವಂಥ TV ಸೀರೀಸ್ನ ಸ್ವಲ್ಪ ಹೊತ್ತು ನೋಡಿದ್ವಿ. ಅದಾದಮೇಲೆ ಗುಡ್ ನೈಟ್. ಗುಡ್ ಮಾರ್ನಿಂಗ್. ಸಂಡೇ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಒಂದೊಂದು ಬ್ರೇಕ್ಫಾಸ್ಟ್ ಪ್ರಿಫರೆನ್ಸ್. ಬಟ್ ಕಾಮನ್ ಥಿಂಗ್ ಏನಂದ್ರೆ ಎಗ್ಸ್. ನನ್ನ ಮಗನ್ಗೆ ಚೀಸಿ ಆಮ್ಲೆಟ್ ಬೇಕಂತೆ, ಮಗಳಿಗೆ ಸ್ಕ್ರಾಂಬಲ್ಡ್ ಎಗ್ಸ್, ನನ್ನ ಹಸ್ಬೆಂಡ್ಗೆ ಇಂಡಿಯನ್ ಸ್ಟೈಲ್ ಆಮ್ಲೆಟ್. ನನ್ಗಂತೂ ಎಗ್ಗೂ ನನಗೂ ಸಂಬಂಧನೇ ಇಲ್ಲ. ಸೊ ನನಗೆ ಎಗ್ಲೆಸ್ ಆಮ್ಲೆಟ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಹಾಗೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ಇವಾಗ. ಸೊ ಈಗ ಫಸ್ಟ್ ನಾನು ಚೀಸಿ ಆಮ್ಲೆಟ್ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ 2 ಎಗ್ಸ್ ತಗೋತೀನಿ, ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್, ಚಿಲ್ಲಿ ಫ್ಲೇಕ್ಸ್, ಗಾರ್ಲಿಕ್ ಪೌಡರ್, ಪಾರ್ಸ್ಲಿ, ಎಲ್ಲನೂ ಸ್ವಲ್ಪ ಫ್ಲೇವರಿಂಗ್ಗೆ ಅಷ್ಟೇ, ಸ್ವಲ್ಪ ಹರ್ಬ್ಸ್. ಇದು ರೋಸ್ಮೆರಿ ಅಂತ, ಇದು ಈ ಚೀಸಿ ಫ್ಲಫಿ ಆಮ್ಲೆಟ್ಗೆ ಚೆನ್ನಾಗಿರುವಂಥ ಫ್ಲೇವರ್ ಕೊಡುತ್ತೆ. ಆ್ಯಂಡ್ ಬ್ಯಾಸಲ್ ಲೀವ್ಸ್. ನೆಕ್ಸ್ಟ್ ಇವಾಗ ಇದಕ್ಕೆ 1 ಸ್ಪ್ಲಾಶ್ ಆಫ್ ಮಿಲ್ಕ್ ಅಷ್ಟೇ. ಈಗ ಇದಕ್ಕೆ ಎಲ್ಲ ಫ್ಲೇವರಿಂಗ್ಸ್ ಹಾಕೊಂಡಾಯ್ತು. ಚೆನ್ನಾಗಿ ಇವಾಗ ಇದನ್ನ ಬೀಟ್ ಮಾಡ್ಕೋಬೇಕು. ಹೀಗೆ ಚೆನ್ನಾಗಿ ಬೀಟ್ ಮಾಡಿಟ್ಕೊಂಡಿರುವಂಥ ಈ ಎಗ್ನ ಕಾದಿರುವಂಥ ಪ್ಯಾನಿಗೆ ಹಾಕೊಳ್ಳೋದು. ಚೀಸ್. ಆ್ಯಂಡ್ ಇದನ್ನ ಇವಾಗ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು
ಕವರ್ ಮಾಡಿರ್ತೀನಿ 1-2 ಮಿನಿಟ್ಸ್. ಅಷ್ಟರಲ್ಲಿ ನಾನು ನನ್ನ ಮಗಳಿಗೆ ಸ್ಕ್ರಾಂಬಲ್ಡ್ ಎಗ್ಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅಗೇನ್ 2 eggs ತಗೋತೀನಿ. ಸ್ಕ್ರಾಂಬಲ್ಡ್ ಎಗ್ಸ್ಗೆ ಅಗೇನ್ ಸಿಂಪಲ್ ಪ್ರೊಸೀಜರ್. ಟೇಸ್ಟ್ಗೆ ಉಪ್ಪು ಸ್ವಲ್ಪ ಪೆಪ್ಪರ್. ಇದನ್ನೆಲ್ಲ ಆ್ಯಕ್ಚುಲಿ ಸ್ಕ್ರಾಂಬಲ್ ಮಾಡಿದ್ಮೇಲೆ ಕೂಡ ಹಾಕೋಬೋದು, ಬಟ್ ಐ ಪ್ರಿಫರ್ ಜಸ್ಟ್ ಆ್ಯಡಿಂಗ್ ಎವ್ರಿಥಿಂಗ್ ಟುಗೆದರ್. ಸೇಮ್ ಚಿಲ್ಲಿ ಫ್ಲೇಕ್ಸ್, ಫ್ಲೇವರಿಂಗ್ಗೆ ಅಂತ ಸ್ವಲ್ಪ ಗಾರ್ಲಿಕ್ ಡ್ರೈ ಪೌಡರ್. ಇದಕ್ಕೆ ನಾನು ಇದು ಬ್ಯಾಸಿಲ್ ಫ್ಲೇಕ್ಸ್ ಹಾಕ್ಕೊಳ್ಳಲ್ಲ, ಪಾರ್ಸ್ಲಿ ಸ್ವಲ್ಪ ಹಾಕೋತೀನಿ ಆ್ಯಂಡ್ ರೋಸ್ಮೆರಿ. ಈಗ ಸ್ಕ್ರಾಂಬಲ್ಡ್ ಎಗ್ಸ್ ಫ್ಲಫಿಯಾಗಿ ಬರಬೇಕು ಅಲ್ವಾ, ಸೊ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಜಾಸ್ತಿ ಮಿಲ್ಕ್, ಅದಕ್ಕೆ ಜಸ್ಟ್ ಸ್ಪ್ಲಾಶ್ ಆಫ್ ಮಿಲ್ಕ್ ಹಾಕೊಂಡಿದ್ದೆ. ಇದಕ್ಕೆ ಮೇ ಬಿ 2 splashes ಆಫ್ ಮಿಲ್ಕ್ನ ಹಾಕ್ಕೊಂಡು ಅದೇ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಮೀನ್ ವೈಲ್ ಇಲ್ಲಿ ಫ್ಲಫಿ ಆಮ್ಲೆಟ್ ಏನಾಗ್ತಿದೆ ನೋಡೋಣ ಬನ್ನಿ. ಆಹಾ ನೋಡಿ, ಸೂಪರಾಗಿ ಫ್ಲಫಿಯಾಗಿ ಬಂದಿದೆ ಅಲ್ವಾ. ಇವಾಗ ಇದನ್ನು ಒಂದ್ಸಲ ಹಿಂಗೆ ಫ್ಲಿಪ್ ಮಾಡಿಕೊಂಡು ತುಂಬ ಹೊತ್ತು ಬೇಯಿಸ್ಕೊಂಡ್ಬಾರ್ದು, ಸ್ವಲ್ಪ ಅಷ್ಟೇ ಇವಾಗ ನಾನು ಕ್ವಿಕ್ ಫ್ಲಿಪ್ ಮಾಡ್ಕೋತೀನಿ. ಸೊ ಅದೇ ಫ್ಲಿಪ್ ಮಾಡಿದ ಮೇಲೆ ನಾನು ಹೇಳಿದೆ ಅಲ್ಲ, ಚೀಸ್ ಇರುವಂಥ ಸೈಡ್ ತುಂಬ ಬೇಯಿಸ್ಕೊಳ್ಳೋದು ಬೇಡ ಅಷ್ಟೇ. ಇವಾಗ ಫ್ಲಫಿ ಚೀಸ್ ಆಮ್ಲೆಟ್ ಇಸ್ ರೆಡಿ. ಈಗ ಸ್ಕ್ರಾಂಬಲ್ಡ್ ಎಗ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಗೇನ್ ಎಲ್ಲ ಚೆನ್ನಾಗಿ ಈ ಥರ ಬೀಟ್ ಮಾಡಿಕೊಂಡು ಈ ಹಾಟ್ ಆಗಿರೋಂಥ ಪ್ಯಾನ್ಗೆ ಹಾಕ್ಕೊಳ್ತೀವಿ. ಆ್ಯಂಡ್ ಸ್ಕ್ರಾಂಬಲ್ಡ್ ಎಗ್ಸ್ಗೆ ಹೇಗಂದರೆ ಅದು ಸೆಟ್ ಆಗಕ್ಕೆ ಬಿಡಬಾರ್ದು, ಈ ಥರ ಅದನ್ನ ಮೂವ್ ಮಾಡ್ತಾ ಇರಬೇಕು. ಆವಾಗ ಫ್ಲಫಿ ಆ್ಯಂಡ್ ಸಾಫ್ಟ್ ಸ್ಕ್ರಾಂಬಲ್ಡ್ ಎಗ್ಸ್ ರೆಡಿ ಆಗುತ್ತೆ. ನನಗಿದೆಲ್ಲ ಹೇಗೆ ಗೊತ್ತು ಅಂತ ಕೇಳಬೇಡಿ, ನಾನು ತಿನ್ನಲ್ಲ, ಬಟ್ ನನ್ನ ಫ್ಯಾಮಿಲಿಗೆ ಮಾಡಿಕೊಟ್ಟು ಅಭ್ಯಾಸ ಅಷ್ಟೇ. ನೋಡಿ, ಈ ಥರ ಹೀಗೆ ಮೂವ್ ಮಾಡ್ತಾ ಇರಬೇಕು, ಆವಾಗ ಫ್ಲಫಿ ಸ್ಕ್ರಾಂಬಲ್ಡ್ ಎಗ್ಸ್ ಆಗುತ್ತೆ. ಆ್ಯಂಡ್ ನನ್ನ ಮಗಳಿಗೂ ಸಹ ಚೀಸ್ ಇಷ್ಟ, ಅವಳು ಚೀಸ್ ಕೇಳಿದ್ದಾಳೆ. ಸ್ವಲ್ಪ ಚೀಸ್ ಸ್ಪ್ರಿಂಕಲ್ ಮಾಡ್ಕೋತೀನಿ. ಸಂಡೇ ಬ್ರೇಕ್ಫಾಸ್ಟ್ ಆಗಿದ್ದರಿಂದ ಸ್ವಲ್ಪ ರಿಚ್ ಬ್ರೇಕ್ಫಾಸ್ಟೇ ಆಗ್ತಿದೆ ಇದು. ಸೊ ಹೀಗೆ ಮೂವ್ ಮಾಡ್ತಾ ಇದ್ದರೆ ಸ್ಕ್ರಾಂಬಲ್ಡ್ ಎಗ್ಸ್ ರೆಡಿ ಆಗಿಬಿಡುತ್ತೆ. ನೆಕ್ಸ್ಟ್ ಇವಾಗ ನನ್ನ ಹಸ್ಬೆಂಡ್ಗೆ ಇಂಡಿಯನ್ ಸ್ಟೈಲ್ ಆಮ್ಲೆಟ್. ಸೊ ಅಗೇನ್ ಸೇಮ್ ಥಿಂಗ್. ಇದಕ್ಕೆ ನಾನು ಇವಾಗ ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ. ನೆಕ್ಸ್ಟ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಎಲ್ಲನೂ ಸ್ವಲ್ಪ ಅಷ್ಟೇ, ಜಸ್ಟ್ ಟು ಆ್ಯಡ್ ಅ ಲಾಟ್ ಆಫ್ ಫ್ಲೇವರ್. ಸಾಲ್ಟ್, ಪೆಪ್ಪರ್, ಚಿಲ್ಲಿ ಪೌಡರ್, ಜೀರಾ ಪೌಡರ್, ಸ್ವಲ್ಪ ಪಿಂಚ್ ಆಫ್ ಗರಂ ಮಸಾಲ, ಜಿಂಜರ್ ಪೇಸ್ಟ್, ಗಾರ್ಲಿಕ್ ಪೇಸ್ಟ್, ಒಂದು ಅರ್ಧ ಗ್ರೀನ್ ಚಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಹಸಿಮೆಣಸು, ಸ್ವಲ್ಪ ಟೊಮೆಟೊ ಕಟ್ ಮಾಡಿಟ್ಕೊಂಡಿರೋದು, ಆ್ಯಂಡ್ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ, ಜೊತೆಗೆ ಸ್ವಲ್ಪ ಚೀಸ್. ಇವಾಗ ಇದಿಷ್ಟನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕೋಬೇಕು, ಬಟ್ ನಾನು ಹೇಳಿದೆ ಅಲ್ಲ ನೆನ್ನೆ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿಬಿಟ್ಟಿದೆ. ಶಾಪಿಂಗ್ ಇನ್ನೂ ಹೋಗಿಲ್ಲ, ಗ್ರೋಸರಿ ಶಾಪಿಂಗ್. ಆ್ಯಂಡ್ ಶಾಪಿಂಗ್ ಲಿಸ್ಟಲ್ಲಿ ಆಲ್ರೆಡಿ ಆ್ಯಡ್ ಆಗಿದೆ. ಇಲ್ಲಿ ನೋಡಿ, ನನ್ನ ಹಸ್ಬೆಂಡ್ ಕೆಲಸ ಕೋರಿಯಾಂಡರ್ ಅಂತೆ. ಸೊ ಈಗ ಇಂಡಿಯನ್ ಸ್ಟೈಲ್ ಆಮ್ಲೆಟ್ಗೂ ಎಲ್ಲ ರೆಡಿಯಾಗಿದೆ. ಹಾಟ್ ಪ್ಯಾನಿಗೆ ಹಾಕ್ಕೊಳ್ಳೋದು ಅಷ್ಟೇ. ಈ ಆಮ್ಲೆಟ್ ಚೆಕ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಕುಕ್ ಆಗಿದೆ. ಇವಾಗ ಇದನ್ನು ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನವಾಗಿ. ಇದನ್ನು ಫ್ಲಫಿಯಾಗಿದೆ ನೋಡಿ, ಅಷ್ಟೇ. ಇಂಡಿಯನ್ ಸ್ಟೈಲ್ ಮಸಾಲ ಆಮ್ಲೆಟ್ ಕೂಡ ಇವಾಗ ರೆಡಿ. ಸೊ ಈಗ ನಾನು ನನಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೆಷಲ್ ಎಗ್ ಇಲ್ಲದೇ ಇರೋಂಥ ಆಮ್ಲೆಟ್. ಅದಕ್ಕೆ ಒಂದು ಬೌಲಲ್ಲಿ 3 ದೊಡ್ಡ ಸ್ಪೂನಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆ್ಯಂಡ್ 2 ಚಿಕ್ಕ ಸ್ಪೂನಲ್ಲಿ ರವೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಮತ್ತೆ ಅದೇ ಎಲ್ಲ ಫ್ಲೇವರಿಂಗ್ಸ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಉಪ್ಪು, ಪೆಪ್ಪರ್ ಪೌಡರ್, ಗರಂ ಮಸಾಲ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಫುಲ್ ಹೋಲ್ ಜೀರಿಗೆ, ಸ್ವಲ್ಪ ಅಜ್ವೈನ್. ಕಡಲೆ ಹಿಟ್ಟಿದ್ದು ಏನು ಮಾಡಿದ್ರು ನಾನು ಯಾವಾಗಲೂ ಅಜ್ವೈನ್ ಹಾಕ್ತೀನಿ, ಅಂದರೆ ಓಮ್ ಕಾಳು, ಅರಿಶಿನ,
ಜಿಂಜರ್ ಪೇಸ್ಟ್, ಗಾರ್ಲಿಕ್ ಪೇಸ್ಟ್, ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಗ್ರೀನ್ ಚಿಲ್ಲೀಸ್, ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮೆಟೊ, ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಆ್ಯಂಡ್ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಒಂದು ಥಿಕ್ ಬ್ಯಾಟರ್ ಥರ ಕಲಿಸ್ಕೋಬೇಕು. ಇದಕ್ಕೆ ಬೇಕಿದ್ರೆ ಮಜ್ಜಿಗೆ ಅಥವಾ ಒಂದು ಸ್ಪೂನ್ ಮೊಸರು ಕೂಡ ಹಾಕೋಬೋದು. ನಾನು ಹಾಕ್ಕೊಳ್ತಿಲ್ಲ, ಬರೀ ನೀರಲ್ಲೇ ಕಲಿಸ್ಕೊತಾ ಇದ್ದೀನಿ. ಈ ಥರ ಗಂಟಿಲ್ದೇನೆ ಸ್ಲೈಟ್ಲಿ ಥಿಕ್ ಬ್ಯಾಟರ್ ಥರ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಮಿಸ್ ಹೊಡಿತಿರೋದಂದರೆ ಮೇಯ್ನಾಗಿ ಕೊತ್ತಂಬರಿ ಸೊಪ್ಪೇನೆ. ಇವತ್ತಂತೂ ಹೊರಗಡೆ ಹೋದರೆ ಕೊತ್ತಂಬರಿ ಸೊಪ್ಪು ಬರಲೇಬೇಕಪ್ಪ. ಸೊ ಈಗ ನೋಡಿ, ಇದು ಒಂದು ಒಳ್ಳೆ ಬ್ಯಾಟರ್ ಥರ ಆಗಿದೆ. ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಪರ್ಫೆಕ್ಟ್ ಆಗಿರುತ್ತೆ. ಆ್ಯಂಡ್ ಈಗ ಈ ಕಾದಿರುವಂಥ ಪ್ಯಾನ್ ಮೇಲೆ ನಾನು ಇದನ್ನು ಒಂದೊಂದೇ ಸ್ಪೂನ್ ಚಿಕ್ಕದಾಗಿ ಮಾಡ್ಕೋತೀನಿ. ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕಷ್ಟೆ, ತೀರಾ ಥಿನ್ನಾಗೇನು ಬೇಡ. ಒನ್ ಟೈಮ್ಗೆ ಒಂದು 4 ಮಾಡ್ಕೋಬೋದು ಏನೋ. ಇದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬಜ್ಜಿ ಟೇಸ್ಟ್ ಇನ್ನು ದೋಸೆ ಫಾರ್ಮ್ ಅಥವಾ ರೊಟ್ಟಿ ಫಾರ್ಮಲ್ಲಿ. ಸೊ ಇವಾಗ ಇದನ್ನು ಹೀಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದ್ರ ಸೈಡ್ಗೆ ಎಣ್ಣೆನೋ ತುಪ್ಪನೋ ಯಾವ ಫ್ಲೇವರ್ ಇಷ್ಟನೋ ಅದು ಸ್ವಲ್ಪ ಡ್ರಿಝಲ್ ಮಾಡ್ಕೊಳ್ತೀನಿ ಅಷ್ಟೇ. ಆ್ಯಂಡ್ ಇದನ್ನು ಕವರ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ 2 to 3 minutes ಒಂದು ಸೈಡ್ ಕುಕ್ ಆಗಕ್ಕೆ ಬಿಡ್ತೀನಿ. ಈಗ ಇದನ್ನು ಫ್ಲಿಪ್ ಮಾಡ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಫ್ಲಫ್ ಅಪ್ ಆಗಿದೆ ನೋಡಿ. ಒಂದು ಸೈಡ್ ಚೆನ್ನಾಗಿ ಬ್ರೌನ್ ಆಗಿ ಬೆಂದಿದೆ. ಇವಾಗ ಇನ್ನೊಂದು ಸೈಡ್ ಕೂಡ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಎಗ್ಲೆಸ್ ಆಮ್ಲೆಟ್ ಕೂಡ ರೆಡಿ. ಓಕೆ, ನನ್ನ ಬ್ರೇಕ್ಫಾಸ್ಟು ಇವಾಗ ರೆಡಿ. ಆ್ಯಂಡ್ ನನಗೆ ಇದ್ರ ಜೊತೆ ಈ ಹಾಟ್ ಆ್ಯಂಡ್ ಸ್ವೀಟ್ ಸಾಸ್ ಹಾಕೊಂಡು ತಿನ್ನೋಕ್ಕೆ ಇಷ್ಟ. ಇದು ಖಾರವಾಗಿರುತ್ತೆ, ಥರ ಚಟ್ಪಟ ಟೇಸ್ಟ್. ನಮ್ಮ ಟಿಪಿಕಲ್ ಸೌತ್ ಇಂಡಿಯನ್ ಮನೆಯಲ್ಲಿ ಕಾಫಿ ಇಲ್ಲದೇನೆ ದಿನಾನೇ ನಡೆಯಲ್ಲ. ಸೊ ಇವಾಗ ನಾವಿಬ್ಬರು ಬಿಸಿ ಬಿಸಿ ಕಾಫಿ ಕೂಡ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಮಧ್ಯಾಹ್ನ ಲಂಚ್ಗೆ ನೆನ್ನೆ ತವಾ ಪುಲಾವೇ ಲೆಫ್ಟ್ ಓವರ್ಸ್ ಇತ್ತು. ಬಟ್ ಇದನ್ನ ನನಗೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೇಕಾಗಿತ್ತು. ಸೊ ಈ ಥರ ಮಧ್ಯದಲ್ಲಿ ಒಂಚೂರು ಜಾಗ ಮಾಡಿಕೊಂಡು ಇದಕ್ಕೊಂಚೂರು ಬಟರ್ ಹಾಕ್ಕೊಂಡು ಇನ್ನೂ ಸ್ವಲ್ಪ ಪಾವ್ ಭಾಜಿ ಪೌಡರ್ ಆ್ಯಂಡ್ ಚಿಲ್ಲಿ ಗಾರ್ಲಿಕ್ ಚಟ್ನಿನ ಆ್ಯಡ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡಿಕೊಂಡೆ. ಸೊ ಅಲ್ಲಿಗೆ ಲಂಚ್ ಕೂಡ ಇದನ್ನೇ ತಿಂದ್ವಿ. ಆ್ಯಂಡ್ ನಮ್ಮ ಸೀರೀಸ್ನ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡೆ. ವಾಟ್ಸ್ ಅ ಸಂಡೇ ವಿದೌಟ್ ಅನ್ ಆಫ್ಟರ್ನೂನ್ ನ್ಯಾಪ್ ಅಲ್ವಾ. ಆ್ಯಂಡ್ ನನಗೊಂದು ವಿಚಿತ್ರ ಅಭ್ಯಾಸ ಇದೆ. ಓಕೆ, TV ಲೋ ವಾಲ್ಯೂಮಲ್ಲಿ ನಡೀತಾ ಇರುತ್ತೆ ಆ್ಯಂಡ್ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ನಂತರ ಯಾರೆಲ್ಲ ಇದ್ದೀರಾ ಅಂತ ಕಾಮೆಂಟ್ಸಲ್ಲಿ ನಾನು ಖಂಡಿತ ಹೇಳಿ ಆಯಿತಾ. ಸೊ ಐ ಹ್ಯಾಡ್ ಅ ನೈಸ್ ಸಂಡೇ ಆಫ್ಟರ್ನೂನ್ ನ್ಯಾಪ್. ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಫ್ರೆಶನ್ ಅಪ್ ಎಲ್ಲ ಆದಮೇಲೆ ನಾವೆಲ್ಲರೂ ಸ್ವಲ್ಪ ಐಸ್ ಕ್ರೀಮ್ ತಿಂದ್ವಿ, ಸಂಡೇ ಟ್ರೀಟ್ ಥರ. ಅದಾದಮೇಲೆ ನಾವೆಲ್ಲರೂ ಸೇರಿ ಸ್ವಲ್ಪ ಹೊತ್ತು ಕಾರ್ಡ್ಸ್ ಆಡೋಣ ಅಂತ ಕೂತ್ಕೊಂಡ್ವಿ. ರಾತ್ರಿ ಡಿನ್ನರ್ಗೆ ನಾನು ಸಿಂಪಲ್ ಸೌತ್ ಇಂಡಿಯನ್ ಮೀಲ್ ಮಾಡೋಣ ಅಂತ ಈ ವೈಟ್ ಪಂಪ್ಕಿನ್ ಆ್ಯಂಡ್ ಅಲಸಂದೆ ಕಾಳನ್ನ ಹಾಕಿ ಹುಳಿ ಅಥವಾ ಸಾಂಬಾರ್ ಮಾಡ್ಕೋತಾ ಇದ್ದೀನಿ. ಬ್ಲ್ಯಾಕ್ ಐಡ್ ಬೀನ್ಸ್ ಅಂತ ಹೇಳ್ತಾರಲ್ಲ, ದ ಗುಡ್ ಥಿಂಗ್ ಅಬೌಟ್ ದಿಸ್ ಇಸ್ ಇದನ್ನೇನು ಸೋಕ್ ಮಾಡೋದು ಬೇಡ. ಡೈರೆಕ್ಟಾಗಿ ಯಾವಾಗ ನಾವು ಡಿಸೈಡ್ ಮಾಡ್ತೀವೋ ಆವಾಗಲೇ ಕುಕ್ಕರಲ್ಲಿ ಇಟ್ಟು ಇದನ್ನ ಬೇಯಿಸ್ಕೋಬಹುದು. ಸೊ ಇವಾಗ ಚಿಕ್ಕ ಕುಕ್ಕರಲ್ಲಿ ಅಲಸಂದೆ ಕಾಳು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಂಡ್ ಸ್ವಲ್ಪ ಉಪ್ಪು ಆ್ಯಂಡ್ ಬಿಸಿ ನೀರು, ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು, ಆ್ಯಂಡ್ 1 ಸ್ಪೂನ್ ಎಣ್ಣೆನೋ ತುಪ್ಪನೋ ಏನು ಬೇಕೋ ಅದು ಹಾಕ್ಕೊಂಡು, ವೈಟ್ ಪಂಪ್ಕಿನ್ನ ನಾನು ಇದ್ರ ಜೊತೆ ಹಾಕೋತಿಲ್ಲ ಬಿಕಾಸ್ ಅದು ತುಂಬ ಬೇಗ ಬೆಂದು ಹೋಗಿ ಇದ್ರ ಜೊತೆ ಕರ್ಗೋಗ್ಬಿಡುತ್ತೆ. ಸೊ ಓನ್ಲಿ ದಿಸ್ ಕಾಳು. ಇದನ್ನು ನಾನು ಇವಾಗ ಒಂದು 4 ಅಥವಾ 5 ವಿಸಿಲ್ಸ್ಗೆ ಕುಕ್ ಮಾಡ್ಕೊಳ್ತೀನಿ. You know something interesting?
ನಾನು ಹೋದ ವಿಡಿಯೋದಲ್ಲಿ ಹೇಳಿದೆ ಅಲ್ಲ, ನಮ್ಮ ಫ್ರೆಂಡ್ಸ್ ಇಲ್ಲಿ ನಮಗೆ ಹೋಮ್ ಗ್ರೋನ್ ಬದನೆಕಾಯಿ ಆ್ಯಂಡ್ ಸ್ನೇಕ್ ಬೀನ್ಸ್ ಕೊಟ್ಟಿದ್ರು ಅಂತ. ಇವತ್ತು ನಾನು ಅಡಿಗೆಗೆ ಯೂಸ್ ಮಾಡ್ತಿರುವಂಥ ಈ ವೈಟ್ ಪಂಪ್ಕಿನ್ ಕೂಡ ಹೋಮ್ ಗ್ರೋನೇನೆ. ನನ್ನ ಹಸ್ಬೆಂಡ್ ಸೈಡ್ನ ರಿಲೇಟಿವ್ಸ್ ಇಲ್ಲೇ ನಮ್ಮ ಮನೆ ಹತ್ರದಲ್ಲೇ ಇದ್ದಾರೆ. ಅವ್ರ ಗಾರ್ಡನಲ್ಲಿ ಬೆಳೆದಿದ್ದಂಥ ಪಂಪ್ಕಿನ್ ಇದು. ವಿ ಸೋ ಲಕ್ಕಿ ಅಲ್ಲ, ನಮಗೆ ಆವಾಗ ಈ ಥರ ಆರ್ಗ್ಯಾನಿಕಲಿ ಗ್ರೋನ್ ವೆಜಿಟೇಬಲ್ಸ್ ಸಿಗ್ತಾ ಇರುತ್ತೆ. ಕಟ್ ಮಾಡಿಟ್ಟಿರುವಂಥ ವೈಟ್ ಪಂಪ್ಕಿನ್ನ ಸ್ವಲ್ಪ ನೀರು ಹಾಕಿ ಈ ಪಾತ್ರೆಯಲ್ಲಿ ನಾನು ಇವಾಗ ಡೈರೆಕ್ಟಾಗಿ ಬೇಯಿಸ್ಕೊತೀನಿ. ಇದ್ರ ಜೊತೆ ಒಂದು ಪಿಂಚ್ ಆಫ್ ಸಾಲ್ಟ್, ಸ್ವಲ್ಪ ಅರಿಶಿನ ಆ್ಯಂಡ್ ಬಿಸಿ ನೀರು ಹಾಕಿದ್ದೀನಿ. ಇದೇನೊಂದು 10 ನಿಮಿಷದೊಳಗಿದು ಬೆಂದ್ಬಿಡುತ್ತೆ. ಅಷ್ಟರಲ್ಲಿ ಇಲ್ಲಿ ಕಾಳು ಕೂಡ ರೆಡಿ ಆಗುತ್ತೆ. ಈಗ ನಾನು ಹುಳಿಗೆ ಬೇಕಾಗಿರುವಂಥ ಮಸಾಲೆ ಪೇಸ್ಟ್ನ ರೆಡಿ ಮಾಡ್ಕೊಳ್ತೀನಿ. ಇದು ನಮ್ಮ ಅಮ್ಮ ಮಾಡೋ ಸ್ಟೈಲ್, ಫ್ರೆಶ್ ಆಗಿ ಗ್ರೈಂಡ್ ಮಾಡ್ಕೊಂಡು ಮಾಡುವಂಥ ಹುಳಿ ಸ್ಟೈಲ್ ಇದು. ಸೊ ಅದಕ್ಕೆ ಇಲ್ಲಿ ಒಂದು ಪ್ಯಾನಲ್ಲಿ ಒಂದು ಫ್ಯೂ ಡ್ರಾಪ್ಸ್ ಆಫ್ ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸುಮಾರು 1.5 ಸ್ಪೂನಷ್ಟು ಕಡಲೆಬೇಳೆ, ನನ್ನ ಸ್ಪೂನ್ ಮೆಜರ್ಮೆಂಟ್ ಇಷ್ಟು ನೋಡಿ. ಸೊ 1.5 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಉದ್ದಿನಬೇಳೆ, ಧನಿಯಾ 4 ಸ್ಪೂನ್ ಹಾಕೋತೀನಿ. ನೆಕ್ಸ್ಟ್ ಜೀರಿಗೆ 1 ಸ್ಪೂನ್, 1/4 ಸ್ಪೂನ್ಗಿಂತ ಕಮ್ಮಿ ಮೆಂತ್ಯಕಾಳು ಆ್ಯಂಡ್ 4 ಪೆಪ್ಪರ್ಕಾರ್ನ್ಸ್. ಇದ್ರ ಜೊತೆಗೇನೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ. ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ ಮಕ್ಕಳು, ಹಾಗಾಗಿ ನಾನು ಬರೀ 4 ರೆಡ್ ಚಿಲ್ಲೀಸ್ ಹಾಕ್ಕೊಳ್ತಾ ಇದ್ದೀನಿ. ಆಲ್ಸೋ ಮೆಣಸಿನ್ಕಾಯಿ ಎಷ್ಟು ಖಾರ ಇದೆ ಅಂತ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಇವಾಗ ಹಾಕ್ಕೊಳ್ಳೋದು. ಆ್ಯಂಡ್ ಒಳ್ಳೆ ಫ್ಲೇವರ್ಗೆ ಸ್ವಲ್ಪ ಕರಿಬೇವು. ಇವಾಗ ಇದಿಷ್ಟನ್ನು ಸ್ವಲ್ಪ ಕಲರ್ ಬರೋ ತನಕ ಇದನ್ನು ನಾನು ಹುರ್ಕೊಳ್ತೀನಿ ಎಲ್ಲ ಜೊತೆಗೇನೆ. ಈಗ ನೋಡಿ, ಇದು ಲೈಟ್ ಬ್ರೌನ್ ಆಗಿ ಕಲರ್ ಚೇಂಜ್ ಆಗಿದೆ, ಘಮ ಘಮ ಅಂತ ಇದೆ ಇದು. ಇವಾಗ ಇದನ್ನು ನಾನು ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತಿದನ್ನು ತಣಿಯಕ್ಕೆ ಬಿಡ್ತೀನಿ. ಆ್ಯಂಡ್ ಮೀನ್ ವೈಲ್ ಇಲ್ಲಿ ಈ ವೈಟ್ ಪಂಪ್ಕಿನ್ ಸಹ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಇವಾಗ ಆಫ್ ಮಾಡ್ಕೊಂಡಿರ್ತೀನಿ. ಇದು ಫ್ರೈ ಮಾಡಿಟ್ಕೊಂಡಿರೋದೆಲ್ಲ ಇವಾಗ ಚೆನ್ನಾಗಿ ತಣ್ಣಗಿದೆ. ಈಗ ಇದನ್ನು ನಾನೊಂದು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಜೊತೆಗೇನೆ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್, ಫ್ರೆಶ್ ಕೋಕೋನಟ್ ಇದ್ದರೆ ಬೆಸ್ಟ್, ಬಟ್ ಆ್ಯಸ್ ಆಲ್ವೇಸ್ ನಾನು ಡೆಸಿಕೇಟೆಡ್ ಕೋಕೋನಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗು ಆ್ಯಂಡ್ ಸ್ವಲ್ಪ ಅರಿಶಿನ ಆ್ಯಂಡ್ ಜೊತೆಗೆ ಸ್ವಲ್ಪ ವಾರ್ಮ್ ವಾಟರ್ ಹಾಕ್ಕೊಂಡು ಇವಾಗ ಇದನ್ನು ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಈ ಬೆಂದಿರುವಂಥ ಈ ವೈಟ್ ಪಂಪ್ಕಿನ್ ಜೊತೆ ಬೇಯಿಸಿಟ್ಕೊಂಡಿರುವಂಥ ಅಲಸಂದೆ ಕಾಳನ್ನ ಹಾಕ್ಕೊಳ್ತೀನಿ. ಜೊತೆಗೆ ಉಪ್ಪು ಆ್ಯಂಡ್ ಸ್ವಲ್ಪ ನೀರು, ಬಿಸಿ ನೀರು. ಒಂದು ಕುದಿ ಬಂದ ತಕ್ಷಣ ರುಬ್ಬಿಟ್ಕೊಂಡಿರುವಂಥ ಈ ಮಸಾಲೆ ಪೇಸ್ಟ್ನ ಇದಕ್ಕೆ ಹಾಕೊಳ್ಳೋದು. ಅದಕ್ಕಿಂತ ಮುಂಚೆ ಇದಕ್ಕೆ ನಾನು 1 ಸ್ಪೂನ್ ಟ್ಯಾಮರಿಂಡ್ ಎಕ್ಸ್ಟ್ರಾಕ್ಟ್ ಹಾಕ್ಕೊಳ್ತೀನಿ, ಹುಣಸೆ ಹಣ್ಣಿನ ಪೇಸ್ಟ್. ಈ ಹುಳಿಗೆ ಬೇರೆ ಎಕ್ಸ್ಟ್ರಾ ತೊಗರಿಬೇಳೆ ಏನು ಆ್ಯಡ್ ಮಾಡ್ಕೊಳ್ಳೋದು ಬೇಕಿಲ್ಲ, ಬಿಕಾಸ್ ಆ ಕಾಳಲ್ಲೇ ಆ ಥಿಕ್ನೆಸ್ ಬರುತ್ತೆ. ನೋಡಿ ಕುದೀತಾ ಇದೆ, ಪೇಸ್ಟ್ ಮಾಡಿಟ್ಕೊಂಡಿರೋದನ್ನ ಇದಕ್ಕೆ ಹಾಕೊಳ್ಳೋದು. ನಮ್ಮ ಅಮ್ಮನ ಮನೆಯಲ್ಲಿ ಸಾಧಾರಣ ಹೆಚ್ಚಾಗಿ ಇದೇ ಥರ ಹುಳಿ ಮಾಡ್ಕೊಳ್ತಾರೆ. ಅಂದರೆ ಸಾಂಬಾರು ಪುಡಿ ಹಾಕಿ ಹುಳಿ ಮಾಡೋದು ಸ್ವಲ್ಪ ಕಮ್ಮಿನೇ. ದಿನಾಗಲೂ ಈ ಥರ ಫ್ರೆಶ್ ತೆಂಗಿನಕಾಯಿ ಹಾಕಿ ರುಬ್ಕೊಂಡೇನೆ ಅವರು ಹುಳಿ ಮಾಡೋದು. ನಾನು ಚಿಕ್ಕವಳಿಂದ ತಿಂದು ಬೆಳೆದಂಥ ಹುಳಿದ್ದು ಟೇಸ್ಟ್ ಇದು. ಸೊ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್, ಈ ಥರ ಸ್ಟೈಲ್ ಹುಳಿ. ಓಕೆ, ಸೊ ಇವಾಗ ಇದನ್ನು ಹಾಕೊಂಡಾಯ್ತು. ಸಣ್ಣ ಉರಿಯಲ್ಲಿ ಇವಾಗ ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಸಣ್ಣ ಉರಿ ಯಾಕಂದರೆ ತೆಂಗಿನಕಾಯಿ ಎಲ್ಲ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಬೇಗ ಅಡಿಗೆ ಹಿಡಿಯೋದು, ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಸಣ್ಣ ಉರಿಯಲ್ಲಿ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಮಸಾಲೆದು ಹಸಿ ವಾಸನೆ ಹೋಗೋ ತನಕ ಇದನ್ನ ಕುದಿಸ್ಕೋಬೇಕು. ಆ್ಯಂಡ್ ನಮ್ಮನೆ ಸ್ಟೈಲ್ ಅಡುಗೆ ಅಂದರೆ ನಾನು ಬೆಲ್ಲ ಹಾಕದೇ ಇರ್ತೀನಾ? ಆಫ್ಕೋರ್ಸ್ ಹಾಕ್ತೀನಿ. ಸೊ 1 ಸ್ಪೂನಷ್ಟು ಬೆಲ್ಲ.
ಇದನ್ನೇನು ಒಂದು 5 ನಿಮಿಷದಲ್ಲಿ ಈ ಹುಳಿ ಕುದ್ರೆ ಆಯ್ತು, ರೆಡಿ ಆಗಿಬಿಡುತ್ತೆ. ಆಮೇಲೆ ಒಂದು ಒಗ್ಗರಣೆ ಹಾಕೋಬೇಕಷ್ಟೇ. ಆ್ಯಂಡ್ ಅದು ರೆಡಿ ಆಗುವಷ್ಟರಲ್ಲಿ ನಾನು ನೆಕ್ಸ್ಟ್ ಐಟಮ್ನ ತುಂಬ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ತೀನಿ. ಅದೇನು ಗೊತ್ತಾ, ತೋರಿಸ್ತೀನಿ ಬನ್ನಿ. ನಾನು ಯಾವಾಗಲೂ ಈ ಚಾಪ್ಡ್ ಸ್ಪಿನಿಚ್ನ ಫ್ರೀಸರಲ್ಲಿ ಹ್ಯಾಂಡಿಯಾಗಿ ಇಟ್ಕೊಂಡಿರ್ತೀನಿ. ದಿಸ್ ಇಸ್ ಫ್ರೋಝನ್ ಚಾಪ್ಡ್ ಸ್ಪಿನಿಚ್. ಇದಿದ್ರೆ ಅಂತೂ ಸೊಪ್ಪಿನ ಪಲ್ಯ ಮಾಡೋದು 5 ನಿಮಿಷದ ಕೆಲಸ. ಅದು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಈಗ ಬನ್ನಿ. ಸೊ ಈ ಸ್ಪಿನಿಚ್ ನೋಡಿ ಚೆನ್ನಾಗಿ ಟ್ರಿಪಲ್ ವಾಶ್ ಆಗಿ ಈ ಥರ ಚಾಪ್ ಮಾಡಿ ಬ್ಯಾಗ್ಸಲ್ಲಿ ಫ್ರೀಸ್ ಮಾಡಿಟ್ಟಿರ್ತಾರೆ. ಹಾಗೆ 2 ಬ್ಯಾಗ್ಸ್ನ ನಾನು ಇವಾಗ ತೆಕ್ಕೋತಾ ಇದ್ದೀನಿ. ಈ ಪಲ್ಯಕ್ಕೆ ಬೇಕಿರೋದು ವೆರಿ ಫ್ಯೂ ಇಂಗ್ರೀಡಿಯೆಂಟ್ಸ್. ಅದರಲ್ಲಿ ಮೇಯ್ನಾಗಿ ಏನು ಬೇಕಂದರೆ ಚಾಪ್ಡ್ ಗಾರ್ಲಿಕ್. ಸೊ ಇಲ್ಲಿ ನಾನು ಚಿಕ್ಕದಾಗಿ ಬೆಳ್ಳುಳ್ಳಿನ ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೇಗ ಸೊಪ್ಪಿನ ಪಲ್ಯನೂ ಮಾಡ್ಕೊಂಡ್ಬಿಡೋಣ ಬನ್ನಿ. ಈ ಹುಳಿ ಚೆನ್ನಾಗಿ ಇವಾಗ ಕುದೀತಾ ಇದೆ. ಇವಾಗ ಇದನ್ನು ಆಫ್ ಮಾಡಿಕೊಂಡು ಸದ್ಯಕ್ಕೆ ಪಕ್ಕಕ್ಕೆ ಇಟ್ಕೊಳ್ತೀನಿ. ಒಗ್ಗರಣೆ ಆಮೇಲೆ ಲಾಸ್ಟಿಗೆ ಹಾಕ್ಕೊಂಡ್ರೆ ಹುಳಿ ರೆಡಿ. ಸೊ ಇವಾಗ ನಾನು ಹೇಳಿದಂಗೆ ಪಲ್ಯಕ್ಕೆ ವೆರಿ ಫ್ಯೂ ಇಂಗ್ರೀಡಿಯೆಂಟ್ಸ್. ಒಂದು ಪಾತ್ರೆಯಲ್ಲಿ ಇವಾಗ ತೆಂಗಿನ ಎಣ್ಣೆ ಬಿಸಿ ಆಗ್ತಾ ಇದೆ. ಈಗ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಹಿಂಗು, ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಖಾರಕ್ಕೆ ನಾನು ಇದೇ ಹಾಕ್ತಿರೋದು. ಈ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನ ಹುಡ್ಕೊಂಡು ನೆಕ್ಸ್ಟ್ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ, ಗಾರ್ಲಿಕ್, ಜೊತೆಗೆ ಅರಿಶಿನ. ಈಗ ಈ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ ಇದನ್ನ ಹೀಗೆ ಹುರ್ಕೋತೀನಿ. ಅಷ್ಟರಲ್ಲಿ ಹುಳಿಗೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಈ ಒಗ್ಗರಣೆ ಸೌಟ್ ಅಂದರೆ ನನಗೆ ತುಂಬ ಸ್ಪೆಷಲ್. ಯಾಕೆ ಗೊತ್ತಾ, ಇದು ನಮ್ಮ ಅಮ್ಮನ ಮನೇಲಿ ಇದ್ದಿದ್ದಂಥ ಒಗ್ಗರಣೆ ಸೌಟ್. ನಾನ್ ಸ್ಟಿಕ್ದು ಬೇರೆದೆಲ್ಲ ನನ್ನ ಹತ್ರ ಇತ್ತು, ಅದು ಯಾವುದು ಬೇಡ ಅಂತ ನಾನು ಹೋದ್ಸರ್ತಿ ಬೆಂಗಳೂರಿಗೆ ಹೋದಾಗ ಅಮ್ಮನ ಹತ್ರ ಕೇಳಿ ನಂಗೆ ಕೊಡಿ ಅಮ್ಮ ಅಂತ ತೊಗೊಂಬಂದಿರುವಂಥ ಈ ಒಗ್ಗರಣೆ ಸೌಟ್. ಸೊ ಇದು ಬಿಸಿ ಆದ ತಕ್ಷಣ ಒಗ್ಗರಣೆ ಹಾಕೊಳ್ಳೋದು. ಒಗ್ಗರಣೆಗೆ ಬಿಸಿ ಆಗುವಷ್ಟರಲ್ಲಿ ಇಲ್ಲಿ ಗಾರ್ಲಿಕ್ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಈಗ ಏನಿಲ್ಲ, ಇದಕ್ಕೆ ಈ ಫ್ರೋಝನ್ ಸ್ಪಿನಿಚ್ನೆಲ್ಲ ಹಾಕೊಂಡ್ಬಿಡೋದು. ಹಾಗೇನೆ ಇದಕ್ಕೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸ್ಕೊಂಡ್ಬಿಡೋದು. ಸೊಪ್ಪಿಗೆ ಉಪ್ಪು ಸ್ವಲ್ಪ ಬೇಗನೆ ಜಾಸ್ತಿ ಆಗಿಬಿಡುತ್ತೆ. ಸೊ ಇವಾಗ ಇಷ್ಟು ಸಾಕು. ಸೊ ಇವಾಗ ಉಪ್ಪು ಹಾಕ್ಕೊಂಡಾಯ್ತು. ಇನ್ನೂ ಸ್ವಲ್ಪ ಫ್ರೋಝನ್ ಆಗಿರೋದ್ರಿಂದ ತಣ್ಣಗೇನೆ ಇದೆ, ಬಟ್ ಬೇಗ ಬೆಂದ್ಬಿಡುತ್ತೆ. ನಾನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಇದನ್ನ ಮುಚ್ಚಿಡ್ತೀನಿ. 5 to 10 ಮಿನಿಟ್ಸ್ ಒಳಗೆ ಸೊಪ್ಪಿನ ಪಲ್ಯ ರೆಡಿ. ಒಗ್ಗರಣೆ. ಸೊ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹಿಂಗು ಹಾಕೊಂಡಾಯ್ತು. ಹುಳಿಗೆ ಹಾಕೊಳ್ಳೋದು. ಹೀಗೆ ಆ್ಯಕ್ಚುಲಿ ಕಬ್ಬಿಣದ ಈ ಸೌಟನ್ನ ಇದರೊಳಗೆ ಡಿಪ್ ಮಾಡಬೇಕಂತೆ. ಹಾಗೆ ದಿನಾಗ್ಲೂ ಕನ್ಸಿಸ್ಟೆಂಟ್ ಆಗಿ ಮಾಡೋದ್ರಿಂದ ಆಗಿನ ಕಾಲದಲ್ಲೆಲ್ಲ ಏನು ನಂಬ್ತಿದ್ರಂದ್ರೆ ಇದರಲ್ಲಿದ್ದಂಥ ಅಯನ್ ಅಂಶ ಎಲ್ಲ ನಮ್ಮ ಅಡುಗೆಗೆ ಬರುತ್ತೆ ಅಂತ. ಓಕೆ, ಸೊ ಇವಾಗ ಒಗ್ಗರಣೆ ಹಾಕಾಯ್ತು. ಆ್ಯಂಡ್ ಕುಂಬಳಕಾಯಿ ಆ್ಯಂಡ್ ಕಾಳಿನ ಹುಳಿ ರೆಡಿ. ಈಗ ನೋಡಿ ಈ ಸೊಪ್ಪೆಲ್ಲ ಬೆಂದಿದೆ. ಈಗ ಲಾಸ್ಟ್ ಫಿನಿಶಿಂಗ್ ಟಚ್ ಆಗಿ ನಾನು ಇದಕ್ಕೆ ತೆಂಗಿನ ತುರಿನ ಹಾಕ್ಕೊಳ್ತೀನಿ. ಅಷ್ಟೇ, ಸೂಪರ್ ಡೂಪರ್ ಈಸಿ ಪೀಸಿ ಸೊಪ್ಪಿನ ಪಲ್ಯ ರೆಡಿ. ಸೊ ರಾತ್ರಿ ಅಡುಗೆ ರೆಡಿ. ಅನ್ನ, ಸೊಪ್ಪಿನ ಪಲ್ಯ ಆ್ಯಂಡ್ ಪಂಪ್ಕಿನ್ ಆ್ಯಂಡ್ ಕಾಳಿನ ಹುಳಿ. ನಮ್ಮ ಮನೇಲಿ ಮಕ್ಕಳು ಊಟನ ಈ ಥರ ಬೋಲಲ್ಲಿ ಕಲ್ಸ್ಕೊಂಡು ತಿನ್ನೋಕ್ಕೆ ಪ್ರಿಫರ್ ಮಾಡ್ತಾರೆ. ಎಸ್ಪೆಷಲಿ ಎಲ್ಲ ಕಡೆ ಓಡುವಂಥ ಹುಳಿ ಅಥವಾ ಸಾರಿದ್ರೆ ಈ ಥರ ಬೋಲಲ್ಲಿ ಅವ್ರಿಗೆ ಕಲ್ಸ್ಕೊಂಡು ತಿನ್ನೋದಂದರೆ ಈಸಿ ಟು ಈಟ್. ಆ್ಯಂಡ್ ಅದೇನೋ ಅವ್ರಿಗೆ ಚಿಕ್ಕ ವಯಸ್ಸಿಂದಾನೇ ಈ ಥರನೇ ಅಭ್ಯಾಸ ಆಗಿದೆ. ಕಂಫರ್ಟ್ ಫುಡ್ ಅಂದರೆ ಈ ಥರ ಬೋಲಲ್ಲಿ ಕಲ್ಸ್ಕೊಂಡು ಒಂದು ಸ್ಪೂನ್ ಹಾಕ್ಕೊಂಡು ಆರಾಮಾಗಿ ಕುತ್ಕೊಂಡು ತಿಂತಾರೆ. ಆ್ಯಂಡ್ ಹೀಗೆ ನಮ್ಮ ಸಂಡೇ ಆ್ಯಂಡ್ ವೀಕೆಂಡ್ ಹೇಗೋ ಮುಗೀತು. ನಾಳೆ ಮಂಡೇ. ಬಟ್ ಏನು ಸ್ಪೆಷಲ್ ಗೊತ್ತಾ, ಈಗ ಮಕ್ಕಳಿಗೆ ಆಟಮ್ ಹಾಲಿಡೇಸ್ ನಡೀತಿದೆ, ಅಂದರೆ ಸ್ಕೂಲ್ ಹಾಲಿಡೇಸ್. ಸೊ 2 ವಾರ ಅವ್ರು ಮನೇಲಿರ್ತಾರೆ, ರಜಾ ಮಜಾ. ಈ 2 ವೀಕ್ಸಲ್ಲಿ ನಾನು ಇನ್ನೂ ಒಂದಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಫನ್ ವಿಡಿಯೋಸ್ನ ಎಲ್ಲ ಕ್ರಿಯೇಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಇನ್ ಕೇಸ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.